ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಲೇ ನಾನು ಮಹಾಭಾರತದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಮಹಾಭಾರತದಲ್ಲಿ ಏನು ಕೌರವರು, ಯಾಕಂದರೆ ಕೌರವರು ಅಧರ್ಮಕ್ಕೆ ಒಂದು ಸಾಥ್ ಕೊಟ್ಟಿದ್ರು, ಮತ್ತು ಅಧರ್ಮವನ್ನೇ ಜಯವನ್ನವಾಗಿ ಪರಿವರ್ತನೆ ಮಾಡೋಕ್ಕೆ ಯತ್ನ ಮಾಡಿದರು. ಯಾಕಂತ ಕೇಳಿದ್ರೆ ನೋಡಿ, ಪಾಂಡವರ ಹತ್ರ ಏನು ಇದ್ದಾವೆ, ಅದನ್ನು ಅವ್ರ ಹತ್ರ ಇರೋ ಶಸ್ತ್ರಾಸ್ತ್ರ ನಮ್ಮ ಹತ್ರ ಅದು 4 ಪಟ್ಟಿದೆ ಅನ್ನುವಂಥದ್ದು ಅವ್ರ ಹತ್ರ ಅಹಮಿತ್ತು, ಒಂದು 2 ಪಟ್ಟು ಜಾಸ್ತಿನೇ ಇದೆ. ಮತ್ತೇನಂತ ಕೇಳಿದ್ರೆ, ಅದೇ ಶಸ್ತ್ರ ಏನು ಕೆಲವೊಂದು ಜನ ಏನು ಮಾಡ್ತಾರೆ, ಊರಿನಲ್ಲಿ ಪ್ರತಿಯೊಂದು ಊರಲ್ಲೂ ಇರ್ತಾರೆ ಅಂಥವ್ರು. ಯಾಕಂತ ಕೇಳಿದ್ರೆ, ಅವ್ರು ಮಾಡೋದು ಪೂರ ಮನೆಯಾಳ ಕೆಲಸ ಆದರೂ ಕೂಡ ನಾವು ಸುಳ್ಳನ್ನೇ ಕರೆ ಮಾಡಿ ಕಾಣಿಸ್ತೀವಿ ಅನ್ನುವಂಥದ್ದು ಅವ್ರಿಗೊಂದು ದರ್ಪ ಇರ್ತದೆ. ಯಾಕಂತ ಕೇಳಿದ್ರೆ, ಎದುರಾಳಿಗಳ ಹತ್ರ ಅವನ ಹತ್ರ ಏನು ಅಸ್ತ್ರ ಇದೆ, ಅವನ ಹತ್ರ ಏನಿದೆ, ಅದಕ್ಕಿಂತ 2 ಪಟ್ಟು ನಮ್ಮ ಹತ್ರ ಇದೆ, ಮತ್ತು ಅವನ ಹತ್ರ ಏನು ದೊಡ್ಡ ಬಗ್ಗೆ, ನಾವು ಅವ್ರ ಹತ್ರ ಇರುವಂಥದ್ದೇ ನಮ್ಮ ಹತ್ರ ಇದೆ ಅಂತ ಅವ್ರಿಗೆ ಅಹಂ ಇರ್ತದೆ. ಆದರೆ ಅದಕ್ಕೆ ಕಾಣದೆ ಅದರ ಮೀರಿ ಮೇಲೆ ಒಂದು ಶಿವನ ಒಂದು ತ್ರಿಶೂಲ ಆಗಿರ್ಬೋದು, ಮತ್ತು ವಿಷ್ಣುವಿನ ಸುದರ್ಶನ ಚಕ್ರ ಆಗಿರ್ಬೋದು, ಒಂದು ಕಾಳಿಯ ನಾಲಿಗೆ ಆಗಿರ್ಬೋದು, ಅದು ಕೆಲಸ ಮಾಡ್ತಾ ಇರ್ತದೆ ಅಂದ್ಕೊಂಡು ಇವ್ರಿಗೆ ಕೆಲವೊಂದು ಜನರಿಗೆ ಮೂರ್ಖರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅಧರ್ಮಕ್ಕೆ ಸಪೋರ್ಟ್ ಮಾಡುವವರಿಗೆ ಇಲ್ಲಿ ಪ್ರತಿಯೊಂದು ಊರಿನಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಅಂಥವ್ರಿಗೆ ನಾನು ತಿಳಿಸಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ, ಕಾಳಿಯ ಏನು ನಾಲಿಗೆ ಏನಿರ್ತದೆ, ಪ್ರತಿಯೊಬ್ಬರ ವಯಸ್ಸನ್ನು ಕೂಡ ಅದು ನುಂಗುತ್ತದೆ. ಯಾಕಂತ ಕೃಷ್ಣನ ಏನು ವಿಷ್ಣುವಿನ ಸುದರ್ಶನ ಚಕ್ರ ಏನಿರ್ತದೆ, ಅದು ಕಾಲಚಕ್ರ ತಿರುಗ್ತದೆ, ಮತ್ತು ಈಶ್ವರನ ಒಂದು ತ್ರಿಶೂಲ ಏನಿರ್ತದೆ ಅದು ದಂಡಿಸ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.